ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಇವಾಗ ಸಂಜೆ ಟೈಮ್ ಬಂದುಬಿಟ್ಟು 4:45 4:45 ಆಗಿದೆ. 5 ಗಂಟೆಗೆ ಹತ್ತತ್ರ ಇದೆ. ಇನ್ನೇನು 5 ಗಂಟೆ ಆಗುತ್ತೆ, ಇನ್ನೊಂದು 10 ನಿಮಿಷ ಇದೆ ಅಷ್ಟೇ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆಗೆಯಿಂದ ಮಾಡಬೇಕು ಅಂತ ಇದೆ. ಆಮೇಲೆ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದಕ್ಕೆಲ್ಲ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಬಟ್ಟೆ ಎಲ್ಲ ವಾಶ್ ಮಾಡೋದು ಇತ್ತು, ವಾಶ್ ಮಾಡಿಬಿಟ್ಟು ಬಂದೆ. ಹಾಗೆ ಇವತ್ತು ಶನಿವಾರ ಆಗಿದ್ದರಿಂದ ನನ್ನ ಮಗಳಿಗೆ ಹಾಫ್ ಡೇ ಸ್ಕೂಲ್ ಇತ್ತಲ್ವ, ಅವಳಿಗೂ ಕರ್ಕೊಂಡು ಬಂದಿದ್ದೀನಿ. ಊಟನೂ ಆಗಿದೆ, ಊಟ ಆವಾಗಲೇ ಆಗಿದೆ. ಸ್ಕೂಲಿಂದ ಕರ್ಕೊಂಬಂದ್ಬಿಡ್ತೀನಲ್ವ, ಆವಾಗಲೇ ಊಟ ಮಾಡಿಬಿಡ್ತೀವಿ. ಸ್ಕೂಲಿಂದ ಬರೋದು 12:15 ಆಗುತ್ತೆ. ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅದು ಇದು ಅನ್ನೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. 1 ಗಂಟೆಗೆ ಊಟನೇ ಮಾಡಿಬಿಡ್ತೀವಿ ಇಬ್ರು. ಊಟನೂ ಆಯಿತು. ಇವಾಗ 5 ಗಂಟೆ ಆಗ್ತಾ ಇದೆ ಅಲ್ವಾ. ಇವತ್ತು ಶನಿವಾರ ಆಗಿದ್ದರಿಂದ ಏನಾದರೂ ತಿನ್ನಕ್ಕೊಡು ಸ್ನ್ಯಾಕ್ಸು ಅಂದ್ಕೊಂಡು ಊಟ ಮಾಡಿದ್ಲು. ಬೇಗ ಊಟ ಮಾಡಿದ್ಲಲ್ವಾ, ಅದಕ್ಕೆ ದಿನಾಲೂ ಏನೋ ಮಾಡಿಕೊಡೋದಿಲ್ಲ ಸ್ನ್ಯಾಕ್ಸು. ಬರೀ ಶನಿವಾರ ಒಂದೇ ಸಲ ಮಾಡಿಕೊಡೋದು. ಏನಕ್ಕಂದರೆ ಶನಿವಾರ ಬೇಗ ಊಟ ಮಾಡಿರ್ತಾಳೆ. ಇಲ್ಲಾಂದರೆ 3 ಗಂಟೆಗೆ ಬಂದ ತಕ್ಷಣ ಊಟ ಮಾಡೋಕೆ ಕೊಟ್ಬಿಡ್ತೀನಿ. ಊಟ ತಿಂದುಬಿಡ್ತಾಳೆ. ಆಮೇಲೆ 5:30ಗೆ ಹಾಲು ಕುಡಿತಾ, 5:30ಇಂದ 6:30 7 ಗಂಟೆ ಬಿಟ್ಟ ಹಾಲು ಕುಡಿದ್ಬಿಡ್ತಾಳೆ. ಊಟ ಹೆಂಗೆ ಮಾಡಿರ್ತಾಳೆ ಹಂಗೆ ಹಾಲು ಕೊಡ್ತೀನಿ. ಇವತ್ತು ಊಟ ತಿಂದವಳೆ, ಆದ್ರೂ ಏನಾದರೂ ಕೊಡಬೇಕು. ಅನ್ನ ಸಾಂಬಾರು ಕೊಡಲ ಅಂತ ಕೇಳಿದ್ರೂ ಬೇಡ ಅಂತ ಹೇಳಿದ್ಲು. ಸರಿ, ಒಂದು ಸ್ವಲ್ಪ ಮ್ಯಾಗಿ ಇತ್ತು, ಇಲ್ಲಿ ಮ್ಯಾಗಿ ಇದೆ, ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಮ್ಯಾಗಿದು ದೊಡ್ಡ ಫ್ಯಾಮ್ಲಿ ಪ್ಯಾಕೆಟ್ ಇತ್ತಲ್ವ, ತಂದಿದ್ದೆ. ಇನ್ನೇನು ಅದಿಷ್ಟೇ, ಎಷ್ಟು ಖಾಲಿ ಆಯಿತು. ಇನ್ನು ಡಿಮಾರ್ಟಿಗೆ ಹೋದ್ಮೇಲೆ ತರಬೇಕು. ಇವಾಗ ಸದ್ಯಕ್ಕಂತೂ ಇಲ್ಲ. ಅದಿದ್ರೇ ಮಾಡಿಕೊಡು ಅಂತಾಳಲ್ವ, ಅದಕ್ಕೇನೆ ಇವಾಗ ನೀರು ಕಾಸಕ್ಕಿಟ್ಟಿದ್ದೀನಿ. ಈ ಕಡೆ ತೋರಿಸ್ತೀನಿ. ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಹಾಗೆ ಇಲ್ಲಿ ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಎರಡೂ ಒಂದೇ ಸಲ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲೊಂದು ಸ್ವಲ್ಪ ಪಾತ್ರೆ ಇದೆ, ಅಂದರೆ ರೈಸ್ ಎಲ್ಲ ಮಾಡಿದ್ನಲ್ವಾ, ರೈಸ್ ಎಲ್ಲ ಇತ್ತು, ಅದೆಲ್ಲ ಖಾಲಿ ಮಾಡಿ ಇವಾಗ ಖಾಲಿ ಮಾಡಿ ಇಟ್ಟಿದ್ದೀನಿ. ಹಣ್ಣು ತಿನ್ನು ಅಂದರೆ ಬೇಡ ಅಂತ ದಿನಾಲು ಹಣ್ಣೆ ತಿನ್ಬೇಕಾ ಅಂತವಳೆ. ಸರಿ, ಒಂದು ಸ್ವಲ್ಪ ಇತ್ತು, ಲಾಸ್ಟ್ ಇದಿಷ್ಟೇನೆ. ಹಾಗಾಗಿ ಇದು 1.5 ಅಂದರೆ ಒಂದು ಫುಲ್ ಇತ್ತು, ಆಮೇಲೆ ಒಂದು ಫುಲ್ಲು ರೌಂಡ್ ಇತ್ತು, ಆಮೇಲೆ ಅರ್ಧ ಇತ್ತು. ಹಾಗಾಗಿ ಒಂದೇ ಒಂದು ಪ್ಯಾಕೆಟು ಮ್ಯಾಗಿ ಮಸಾಲೆ ಇದೆ. ಇಲ್ಲಿ ಒಂದೇ ಒಂದು ಪ್ಯಾಕೆಟ್ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ. ಖಾರ ಏನು ಆ್ಯಡ್ ಮಾಡೋದಿಲ್ಲ. ಉಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಮಾಡಿಕೊಡ್ತೀನಿ. ಬನ್ನಿ, ಮ್ಯಾಗಿ ಮಾಡಿಬಿಟ್ಟು ಕೊಡೋಣ. ಇವತ್ತು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ. ಸಂಜೆನಿಂದ ಮಾಡೋಣ ಅಂದ್ಕೊಂಡು ಪ್ಲ್ಯಾನಲ್ಲಿ ಇದ್ದೆ. ಒಂದು ಸ್ವಲ್ಪ ಏನೇನಾದರೂ ಬ್ಲಾಗ್ ಕಂಟೆಂಟ್ ಹುಡುಕ್ಬಿಟ್ಟು ಮಾಡೋಣ ಅಂದ್ಕೊಂಡು ಪ್ಲ್ಯಾನಿಂಗಲ್ಲಿ ಮಾಡಿದ್ದೆ. ಸರಿ ಅಂಥೇಳಿ ಇನ್ನೇನು 5 ಗಂಟೆ ಆಗಿದೆ ಅಲ್ವಾ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಜಸ್ಟ್ ಇವಾಗ ಎಲ್ಲ ವಾಶ್ ಮಾಡಿದೆ. ಒಂದು 10 ಮಿನಿಟ್ಸ್ ಆಯಿತು. ಇವತ್ತು ಮಳೆ ಬರ್ತಾ ಇದೆ, ಹೋಗ್ತಾ ಇದೆ, ಮಳೆ ಬರ್ತಾ ಇದೆ, ಹೋಗ್ತಾ ಇದೆ, ಆ ಥರ ಆಗ್ತಾ ಇದೆ ಇವತ್ತು. ಅದಕ್ಕೆ ಬೆಳಗ್ಗೆಯಿಂದ ವಾಶ್ ಮಾಡಲು ಬೇಡ ಅಂತ ಇದೆ. ಆಮೇಲೆ ನಾಳೆ ಸಂಡೇ ಆಗಿದ್ದರಿಂದ ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಬೇಕಲ್ವಾ, ಹಾಗಾಗಿ ಇವತ್ತೇ ವಾಶ್ ಮಾಡಿಬಿಡೋಣ. ಬ್ಯಾಗೆಲ್ಲ ಇತ್ತು, ನನ್ನ ಮಗಳು ಸ್ಕೂಲ್ ಬ್ಯಾಗು ಸ್ವಲ್ಪ ಗಲೀಜೆಲ್ಲ ಮಾಡ್ಕೊಂಡ್ಬಿಟ್ಟಿದ್ಲು. ಬ್ಯಾಗು ಆಮೇಲೆ ಶೂ ಸಾಕ್ಸ್ ಎಲ್ಲ ಇತ್ತಲ್ವ, ಅದು ವಾಶ್ ಮಾಡಿಬಿಡೋಣ. ಅದು ವಾಶ್ ಆದಮೇಲೆ ಸರಿ ಹೋಗುತ್ತೆ. ನಾಳೆ ಅಷ್ಟೊತ್ತಿಗೆ ಮಳೆ ಬಂದ್ರೂ ಎತ್ಬಿಟ್ಟು ಒಳಗಡೆ ಹಾಕಿದ್ರೆ ನಾಳೆ ಅಷ್ಟೊತ್ತಿಗೆ ಮನಿಕೊಂಡ್ಬಿಡುತ್ತೆ. ಹಾಗಾಗಿ ವಾಶ್ ಮಾಡಿಬಿಟ್ಟೆ. ಅದು ಇವಾಗ ಮ್ಯಾಗಿ ಎಲ್ಲ ಹಾಕಿದ್ದೀನಿ, ಅದು ಬೇಯ್ತಾ ಇರಲಿ. ಇಲ್ಲಿ ಪಾತ್ರೆ ಅಷ್ಟೊಂದೇನಿಲ್ಲ, ಅಲ್ಲಿ ಬೆಳಕು ಜಾಸ್ತಿ ಬೀಳೋದ್ರಿಂದ ನಾನೇ ಸನಕ ಅನ್ನೋದಿಲ್ಲ. ಅಷ್ಟೊಂದೇನಿಲ್ಲ, ಸ್ವಲ್ಪನೇ ಇದೆ. ಒಂದು ಕುಕ್ಕರ್ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಒಂದು ಕುಕ್ಕರು, ಹಾಗೆ ಒಂದು 2 ನೀರು ಗ್ಲಾಸು, ಒಂದು ತಟ್ಟೆ ನಾನೇ ಅವಳಿಗೆ ಊಟ ಮಾಡಿಸಿಲ್ಲ. ಅವಳದೊಂದು ತಟ್ಟೆ, ನನ್ನೊಂದು ತಟ್ಟೆ, ಅಷ್ಟಿದೆ ಇವತ್ತು ತೊಳೆದಿರ್ತೀನಿ. ಅವಳಿಗೆ ಫಸ್ಟು ಸ್ನ್ಯಾಕ್ಸ್ ಕೊಟ್ಬಿಟ್ಟು ಆಮೇಲೆ ತೊಳೆಯೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗೇನು ಮ್ಯಾಗಿ ಹಾಕಿದ್ದೀನಿ, ಬೇಯಕ್ಕಿಟ್ಟಿದೆ. ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಇವತ್ತು ನೋಡೋಣ, ಏನೋ ಪ್ಲ್ಯಾನ್ ಮಾಡಿಲ್ಲ ಯಾವ ಥರ ಮಾಡಬೇಕು ಅಂಥೇಳಿ. ಅಂದರೆ ಸ್ವಲ್ಪ ಪ್ಲ್ಯಾನಿಂಗಲ್ಲಿದೆ. ಇನ್ನೂ ಸ್ವಲ್ಪ ನೋಡೋಣ ಯಾವ ಥರ ಪ್ಲ್ಯಾನ್ ಆಗುತ್ತೆ ಆ ಥರ ಮಾಡ್ತೀನಿ. ಸರಿನಾ? ಹಾಯ್ ಅದೇನೋ ಮಾಡೋಳೆ ಕೊಡ್ತೀನಿ, ತಿಂತೀಯಂತೆ.
ಏನದು? ಅದು ಇದ್ರದ್ದು ಅಲ್ವಾ ಅಮ್ಮೋ. ಫ್ರೆಂಡ್ಸ್, ಮ್ಯಾಗಿ ಈಸ್ ರೆಡಿ. ಇದು ನನಗೆ, ಇದು ನನ್ನ ಮಗಳಿಗೆ ಅಲ್ವಾ ಚಿನ್ನಿ? ಯಾವುದು ನಿನಗೆ? ಇದು ನಿನಗ? ಇದು ತಿಂದ್ಬಿಟ್ಟು ಇದು ಹಾಲು ಕುಡಿಬೇಕು, ಸರಿನಾ? ಇಷ್ಟು ಹಾಲು ಕುಡಿದ್ರೆ ಇವತ್ತೇ ಸ್ನ್ಯಾಕ್ಸ್ ಆಯಿತು. ತಗೋ, ಬಿಸಿ ಇದೆ, ನಿಧಾನಕ್ಕೆ ತಿನ್ನು, ಸರಿನಾ? ತಗೋ, ಟೇಕ್ ಇಟ್ ಯುವರ್ ಸ್ನ್ಯಾಕ್ಸ್. ಬಿಸಿದೆ, ಸುಡ್ತಾ ಇದೆ, ಗಟ್ಟಿ ಹಿಡ್ಕೊಂಡು ಹೋಗು. ಆಮೇಲೆ ಇಲ್ಲ ಅಲ್ಲಿ ಬೀಳಿಸ್ಬಿಟ್ರೆ ಮ್ಯಾಗಿ ಇಲ್ಲ ಅಲ್ಲಿ. ಆಮೇಲೆ ಆಮೇಲೆ ಇಲ್ಲ ಅಲ್ಲಿಲ್ಲ, ಸರಿನಾ? ನಿಧಾನಕ್ಕೆ ತಿನ್ನು, ಸರಿನಾ? ಏನು ಕಣ್ಣು ಹಂಗೆ ಬಿಡ್ತಾ ಇದೆಯಾ? ಅಯ್ಯೋ ದೇವರೇ. ಸರಿ ಹೋಗು, ತಿನ್ನೋಗು, ಆಯಿತಾ? ತಿನ್ಬಿಡು, ನಾನಿದು ತಿಂತೀನಿ. ಇದು ನನ್ನ ಸ್ನ್ಯಾಕ್. ಇದು ಜಾಸ್ತಿ ಸೂಪ್ ಇತ್ತು, ಮತ್ತೆ ಇದು ಜಾಸ್ತಿ ಡಾರ್ಕ್ ಐತೆ. ಇದು ನೋಡಿ, ಲೈಟ್ ಆಗೈತೆ. ಏನದು? ಮ್ಯಾಗಿ. ನಿಂದು ಸೂಪ್ ಆಗೈತಲ್ಲ, ಅದಕ್ಕೆ ಲೈಟ್ ಆಗಿ ಡಾರ್ಕ್ ಆಗಿದೆ. ನಿಮ್ಗೆ ಸೂಪೇ ಇಲ್ವಲ್ಲ, ಅದಕ್ಕೆ ಲೈಟ್ ಆಗಿದೆ. ಹೌದಕ್ಕ ನಮ್ಮ ನೋಡು, ಎಷ್ಟು ಮಾಡಿದ್ರೂ ಅಷ್ಟೇನೆ. ಅದು ಜಾಸ್ತಿ ಕೊಟ್ಟಿದ್ದೀನಿ ನಿನಗೇನೆ ನಾನು. ಆಯ್ತು ತಗೋ, ಅದೆಲ್ಲ ತಗೋ, ಸೂಪ್ ಮಾತ್ರ ಇಡು ನನಗೆ, ಸರಿನಾ? ತಿಂತೀಯಾ? ಇಲ್ಲ. ಎಲ್ಲ ತಿಂತೀಯಾ? ಇಲ್ಲ. ಅಯ್ಯೋ, ಅದು ನೆಟ್ ಖಾಲಿಯಾಗಿ ಬಂದೈತೆ, ಅದಕ್ಕೆ ಅದೇ ಮೆಸೇಜ್ ಬರ್ತಾ ಇದೆ, ಕಟ್ ಆಗ್ತಾ ಇದೆ ಫೋನ್ ಬಂದಂಗೆ. ಸರಿ ನಡಿ, ತಿನ್ನೋಗು. ಅದು ಕವರ್ ಅಲ್ಲಿ ನೋಡಿ. ಫೋನ್ ಬಂದಂಗೆ ಕಟ್ ಆಗ್ತಾ ಇದೆ, ಮೊಬೈಲೇ ಅಷ್ಟಲ್ವಾ? ನಡಿ ಹೋಗು, ಸರಿ ತಿಂದ್ಬಿಟ್ಟು ಹಾಲು ಕುಡಿ, ಸರಿನಾ? ಬಿಸಿ ಐತೆ, ಹುಷಾರಾಗಿ. ಫ್ರೆಂಡ್ಸ್, ನೋಡಿದ್ರಲ್ಲ, ನನ್ನ ಮಗಳಿಗೆ ಮ್ಯಾಗಿ ಮಾಡಿ ಕೊಟ್ಟೆ. ಇದೆ ಟ್ರೈ ಮಾಡಿ ಕೆಳಗಡೆ ಇಟ್ಬಿಡಿ. ಮಗಳಿಗೆ ಮ್ಯಾಗಿ ಮಾಡಿ ಕೊಟ್ಬಿಟ್ಟೆ, ನಾನು ತಿನ್ಬೇಕು. ಸ್ವಲ್ಪ ಬಿಸಿ ಇದೆ ಅಂದರೆ ಏನು ಮಾಡ್ತಾಳೆ ಗೊತ್ತಾ? ಅದು ಇವಾಗ ಬೇಗ ತಿನ್ಬಿಡ್ತಾಳೆ. ತಿನ್ಬಿಟ್ಟು ನಾನು ಏನೂ ಆಗಲಿ, ನನಗೆ ಜಾಸ್ತಿ ಬಿಸಿ ಅಷ್ಟೊಂದು ನಾನು ತಿನ್ನೋದಿಲ್ಲ. ಏನು ಕಾಫಿನೂ ಆಗಲಿ, ಟೀನೂ ಆಗಲಿ, ನೀರು ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ. ರೈಸು ಆಗಲಿ ಜಾಸ್ತಿ ಬಿಸಿ ತಿನ್ನೋಕ್ಕೆ ನನಗೆ ಅಷ್ಟು ಇಷ್ಟ ಆಗಲ್ಲ, ನಾನು ತಿನ್ನೋದು ಇಲ್ಲ. ಅದು ಅವಳು ಇವಾಗ ಊದಿ ತಿಂದ್ಬಿಡ್ತಾಳೆ. ನಾನು ಪಾತ್ರೆ ಎಲ್ಲ ತೊಳ್ಕೊಂಡಿರ್ತೀನಿ, ಬಂದ್ಬಿಟ್ಟು ಮ್ಯಾಗಿ ಎಲ್ಲ ತಗೋತಾಳೆ, ಸೂಪ್ ಮಾತ್ರ ಇಡ್ತಾಳೆ. ತಿನ್ಲಿ ಅದೇ ಸುಮ್ಮನೆ ಹಾಕ್ತೀನಿ. ಬೇರೆ ಯಾವ ಮ್ಯಾಗಿ ತರೋದಿಲ್ಲ ಫ್ರೆಂಡ್ಸ್, ಬರೀ ಯೆಲ್ಲೋ ಕಲರ್ ಪ್ಯಾಕೆಟ್ ಇರುತ್ತಲ್ವ, ಅದು ತರ್ತೀನಿ. ಇಲ್ಲಾಂದರೆ ಆಟಾ ಮ್ಯಾಗಿ ತರ್ತೀನಿ ಅಷ್ಟೇ. ಇವು ಚೈನೀಸ್ ಇರ್ತಾವಲ್ವ, ಅದೆಲ್ಲ ಅವಳಿಗೆ ಇಷ್ಟನೂ ಆಗೋದಿಲ್ಲ. ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನಂತೂ ತಗೊಂಬಂದೆ, ಅವಳಿಗೆ ಮಾಡಿ ಕೊಟ್ಟು ಇಲ್ಲ, ತಿನ್ನೋದು ಇಲ್ಲ ನಾನು. ಅದೆಲ್ಲ ನನಗೆ ಅವಳಿಗೆ ರೂಢಿನೇ ಇಲ್ಲ. ಇದು ಮ್ಯಾಗಿ ಮಾಡಬೇಕು ಅಂದರೆ ನಾನು 15 ದಿವಸ, 1 ತಿಂಗಳಿಗೆ ಒಂದ್ಸಲಿ ಅದು ಮ್ಯಾಗಿ ನಾನು ಫ್ಯಾಮಿಲಿ ಪ್ಯಾಕ್ ತಂದು, ಇದು ಎಲ್ಲಿ ಕೆಳಗಡೆ ಇಟ್ಟಿದ್ದೀನಿ ತೋರಿಸ್ತೀನಿ. ಇದು ಫ್ಯಾಮಿಲಿ ಪ್ಯಾಕ್ ತಂದು ನಾನು ಅವಾಗಲೇ 2 ಮಂತ್ಸ್ ಮೇಲಾಯಿತು. ಇದೇ ತರೋದು. ಇದು ತರ್ತೀನಿ, ಇಲ್ಲಾಂದರೆ ಆಟಾ ಮ್ಯಾಗಿ ತರ್ತೀನಿ. 2ರಲ್ಲಿ 1 ತರ್ತೀನಿ. ಇದು ನನ್ನ ಹಸ್ಬೆಂಡ್ ಹೋಗಿದ್ರೆ ಮಾತ್ರ ಈ ಥರ ಮ್ಯಾಗಿ ತರ್ತಾರೆ. ನಾನು ಹೋಗಿದ್ರೆ ಇದು ಆಟಾ ಮ್ಯಾಗಿ ತರ್ತೀನಿ. ಇದು ತಂದು ಅವಾಗಲೇ 2-3 ಮಂತ್ಸ್ ಆಯಿತು. ಇವತ್ತು ಖಾಲಿ ಆಯಿತು. ಅಂದರೆ ತಂದ ಮೇಲೆ ಜಾಸ್ತಿ ಮಸಾಲೆ ಎಲ್ಲ 2 ಪ್ಯಾಕೆಟ್ ಹಾಕೊಂಡು ತಿನ್ನೋದು. ಲಾಸ್ಟಿಗೆ ಅದಕ್ಕೆ ಉಪ್ಪು ಹಾಕ್ಕೊಂಡು ತಿಂತಾಳೆ. ಖಾರ ಎಲ್ಲ ಹಾಕ್ಕೊಳ್ಳೋದಿಲ್ಲ. ಆಮೇಲೆ ಜಾಸ್ತಿ ಖಾರ ಉಪ್ಪು ಏನಕ್ಕೂ ಯೂಸ್ ಮಾಡೋದಿಲ್ಲ. ಹಾಗೆ ಆಮೇಲೆ ಆಮೇಲೆ ಅದಕ್ಕೆ ಬೇರೆವೇನು ಯಾವುದೋ ಮ್ಯಾಗಿ ಮಾಡ್ಕೊಡೋದಿಲ್ಲ. ಸರಿ, ಅವಳು ತಿಂದ್ಬಿಟ್ಟು ಹಾಲು ಕುಡಿತಾಳೆ, ನಾನು ತಿಂತೀನಿ. ತಿಂದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಗೊತ್ತಾ, ಇವಾಗ ಸಂಜೆ 6 ಗಂಟೆ ಆಗಿದೆ. ಇವಾಗ ಏನೂ ಕೆಲಸ ಇಲ್ಲ. ಆದ್ರೂ ಆ ಕಡೆ ರೂಮ್ ಕಬೋರ್ಡು ನಮ್ಮ ಬಟ್ಟೆ ಎಲ್ಲ ಇದೆ ಅಲ್ವಾ, ಅದೆಲ್ಲ ತೆಗ್ದು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಕರ್ಚಿಪ್ ತಗೊಂಡು ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೆ. ಹಾಗಾಗಿ ನೋಡ್ತಾ ಇದ್ದೀನಿ, ಆ ಕಡೆ ಬಲ್ಪೇ ಹೊರಟೋಗಿದೆ, ಅದು ಚೆನ್ನಾಗಿಲ್ಲ ಬಲ್ಪು. ಹಾಗಾಗಿ ಕೂತ್ಕೊಂಡಿದ್ದೀನಿ. ಇವಾಗ ಕೂತ್ಕೊಂಡು ಇದು ನೋಡ್ತಾ ಇದ್ದೆ. ಹಾಗೆ ಕೂತ್ಕೊಂಡು ದಿಮ್ಮೆಲ್ಲ ತಗೊಂಡು ಕೂತ್ಕೊಂಡಿದ್ದೆ. ನನ್ನ ಮಗಳು ಟ್ಯಾಬಲ್ಲಿ
ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತೀನಿ, ನೀನು ಒಂದು ವೀಡಿಯೋಸ್ ಮಾಡಿಕೊಡ್ಬೇಕು ನನಗೆ ಅಂತ ಹೇಳಿದ್ನಾ. ಸರಿ ಆಯಿತು ಮಾಡಿಕೊಡ್ತೀನಿ, ನೀನು ಟ್ರೈಪಾಡಲ್ಲಿ ಹಾಕ್ಬೇಡ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಆಮೇಲೆ ಸರಿ ಅಂತ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ನಲ್ವಾ, ಹಾಲೆಲ್ಲ ಕುಡಿದ್ಲು. ಇವಾಗ ಒಂದು 10 ನಿಮಿಷ ಆಗಿದೆ ಅಷ್ಟೇ, ಹಾಲೆಲ್ಲ ಕುಡಿದ್ಲು. ಅದಕ್ಕೇ ಇವಾಗ ಅವಳು ಟ್ಯಾಬಲ್ಲಿ, ಅವಳದು ಇದು ಟ್ಯಾಬು, ಅವಳ ಟ್ಯಾಬಲ್ಲಿ ನನಗಿವಾಗ ಇದು ಮಾಡ್ತಾಳಂತೆ, ಲೈಟ್ ಟಾರ್ಚ್ ಹಾಕ್ಬಿಟ್ಟು ಕೊಡ್ತಾಳಂತೆ. ನಾನು ಆ ಟಾರ್ಚಲ್ಲಿ ವಿಡಿಯೋ ಮಾಡಿಕೊಂಡು ಬಟ್ಟೆ ಫೋಲ್ಡ್ ಮಾಡ್ಬೇಕಂತೆ. ಅವಳು ಇದು ಹಿಂಗೆ ಟ್ಯಾಬ್ ಇಟ್ಕೊಂಡು ಹಿಂಗೆ ನಿಂತ್ಕೊಂಡಿರ್ತಾಳಂತೆ, ಹಿಂಗೆ ಟ್ಯಾಬ್ ಇಟ್ಕೊಂಡು ನಿಂತ್ಕೊಂಡು ಆಮೇಲೆ ನಾನು ವಿಡಿಯೋ ಹಿಂಗೆ ಮಾಡ್ತಾಳಂತೆ. ಅದಕ್ಕೆ ನಾನು ಇದು ಮಾಡ್ಬೇಕಂತೆ, ಏನಪ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕಂತೆ ಹೇಳ್ತಾವಳೆ ಮಹಾರಾಣಿಯವರು. ಅದು ಆಗದ್ದೇ ಕೆಲಸ. ಚಳಿ ಐತೆ, ಮಳೆ ಬರ್ತಾ ಇದೆ, ಟೀ ಶರ್ಟ್ ಹಾಕೋ ಅಂದರೆ ಹಾಕೋತಾ ಇಲ್ಲ, ಚಳಿ ಆಗೋದಿಲ್ಲಂತೆ ಅವಳಿಗೆ, ಶೆಕೆ ಆಗುತ್ತಂತೆ. ಅದಕ್ಕೇ ಹಾಕೋತಾ ಇಲ್ಲ. ಹೀಗೆ ಕೂತ್ಕೊಂಡವ್ರೆ. ಅವ್ರ ಡ್ಯಾಡಿ ಬಂದ ಮೇಲೆ ಏನಾದರೂ ಅಂದ ಮೇಲೆ ಆಮೇಲೆ ಎದ್ದು ಹೋಗಿ ಟೀ ಶರ್ಟ್ ಹಾಕೊಳ್ಳೋ ಕ್ಯಾರೆಕ್ಟ್ರು ನನ್ನ ಮಗಳದು ಅಲ್ವಾ ಅಲ್ವಾ. ಬರುತ್ತೆ ಇವಾಗ ನಿಮ್ಮ ಡ್ಯಾಡಿ. ಬೊಟ್ಟು ಇಟ್ಕೊಂಡಿಲ್ಲ, ಏನೂ ಇಲ್ಲ, ಫೇಸ್ ವಾಶ್ ಮಾಡಿ ಬೊಟ್ಟು ಇಟ್ಕೊಂಡೆ. ಆಫ್ ಮಾಡು. ಅದು ಇರೋದೇ ಹಂಗೆ. ಅದೇನೇನೋ ಅಮ್ಮೋ ಅದೆಲ್ಲ ಮಾಡ್ಬೇಡ ಕೊನು. ಅದರಲ್ಲಿ ನೆಟ್ ಕನೆಕ್ಟ್ ಇಲ್ಲ, ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡಿರೋದು, ಅದ್ರ ಸಿಮ್ಮು ಇಲ್ಲ. ಬರೇ 3 ಗೇಮ್ಸ್ ಅಷ್ಟೇ. ಅದ್ರಾಗ ಏನು ಗೇಮ್ಸ್ ಇದೆ ಏನು ಇಲ್ಲ, ಚಿಕ್ಕ ಮಕ್ಕಳು ಆಡೋ ಗೇಮ್ಸ್ ಥರ ಇದೆ. ಏನು ಗೇಮ್ಸ್ ಹಾಕ್ಕೊಟ್ಟಿದ್ದೀನಿ ಅಂದರೆ ಇದು ಕಲರಿಂಗು, ಆಮೇಲೆ ನನ್ನ ತಂಗಿ ಮಗಳೆಲ್ಲ ಬಂದಿದ್ದ ಟೇಬಲ್ಸು, ನಂಬರ್ಸು, ಕಲರಿಂಗು ಅಷ್ಟೇನೆ. ಆಮೇಲೆ ಜಾಂಬೀಸ್ ಹಾಗಾದ್ರೆ ನಂಬರ್ ಬರುತ್ತಲ್ಲ, ಅದು ಅಲ್ಲ, ಅದು ಅಷ್ಟಿದೆ, ಅಷ್ಟೇ ಮಾಡೋದು. ಇನ್ನು ಏನು ಇಲ್ಲ ಅದರಲ್ಲಿ. ನೆಟ್ ಕನೆಕ್ಟ್ ಮಾಡ್ಬೋದು, ಇರು, ನೆಟ್ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಮಾಡ್ಬೋದು. ಆದ್ರೂ ನಾನು ಮಾಡಿಕೊಡೋದಿಲ್ಲ, ಅದು ಆಗಲ್ಲ. ಸರಿ ತೆಗಿಬೇಡ, ಬೇಡ ಅಂದರೆ ಕೇಳ್ಬಿಡ್ಬೇಕು. ಸುಮ್ಮನೆ ಫೋಟೋ ತಕ್ಕೊಳ್ತಾಳೆ. ಬೇಡ ತೆಗಿಬೇಡ, ಬೇಡ ಚಿನ್ನು, ಬೇಡ ತೆಗಿಬೇಡ. ನೀನು ಅದ್ರ ಕಾಣಿಸ್ತೇನೆ, ನಾನು ಅವಾಗಲೇ ತೆಗ್ದೆ ತಾನೆ ಫೋಟೋ. ಬೇಡ ಅಂದರೆ ಕೇಳ್ಕೊಂಡ್ಬಿಡ್ಬೇಕು, ಮಾತು ಸರಿ ಅಮ್ಮ ಇರಲಿ. ನೀನೇನು ಫೋಟೋ ತೆಗಿಬೇಡ. ನೋಡೋ ನಾನು ಎಷ್ಟು ಚೆನ್ನಾಗಿ ಕ್ಲಾರಿಟಿ ಆಗ್ತೈತೆ. ನೀನು ಡಕೋಟ ಐಫೋನ್ ಇದ್ರೂ ಡಕೋಟ ನಿಂದು. ಅದು ಸೆಟ್ಟಿಂಗ್ ಮಾಡಬೇಕು, ಸೆಟ್ಟಿಂಗ್ ನೋಡಿ. ನನ್ನ ಐಫೋನ್ ನಿನ್ಕಿಂತ ಬಿಕಾರಾಗಿಲ್ಲ, ನನ್ನ ಹೋಲ್ ಕಲಿಂದಲ್ಲ. ಬೊಟ್ಟಿಕೊಂಬ ನೋಡಿ ಹೆಂಗೆ ಮಾಡ್ತಾಳೆ. ಇವಾಗ ಡ್ಯಾಡಿ ಬಂದಮೇಲೆ ಅಲ್ಲಿಂದನೇ ಅವಳೇ ಡೋರ್ ಓಪನ್ ಮಾಡ್ತಾಳ. ಅವ್ರು ಬರೋ ಅಷ್ಟೊತ್ತಿಗೆ ಅಲ್ಲಿಂದನೇ ಏನಾದರೂ ಅಂದ್ಕೊಂಡು ಬರ್ತಾಳೆ. ಯಾಕೆ ಅಮ್ಮು ಇವಾಗ ಮುಖ ತೊಳ್ಕೊಂಡ, ಏನಕ್ಕೆ ಬೊಟ್ಟಿಕೊಂಡಿಲ್ಲ, ಏನಕ್ಕಮ್ಮ ಅಂದ್ಕೊಂಡು ಬರ್ತಾರೆ. ಆವಾಗ ಹೋಗಿ ಇಕ್ಕೊಂಬರ್ತಾಳೆ. ಅದ್ಯಾಕೆ ಬೇಕು ಅಲ್ವಾ, ಇಕ್ಕೋಬೇಕು. ಹೆಣ್ಮಕ್ಳು ಯಾವಾಗ ಇಷ್ಟು ದೊಡ್ಡದು ಇಕ್ಕೋಬೇಕು. ಇವಾಗ ಸ್ಕೂಲಿಗೆ ಎಷ್ಟು ಇಕ್ಕೊಂಡು ಹೋಗ್ತಾಳೆ ಗೊತ್ತಾ, ಇಷ್ಟು ಚಿಕ್ಕದು. ನಾನು ಮೊದಲು ಉದ್ದಕ್ಕೆ ಇಕ್ಬಿಡ್ತಿದ್ದೆ. ಇವಾಗ ದೊಡ್ಡೋಳು ಆಗ್ತಾ ಅವೆಲ್ಲ ನನ್ನ ಕೆಲಸ ಇಲ್ಲ. ಅವಳೇ ಇಕ್ಕೊಳ್ಳೋದು, ಪೌಡ್ರ್ ಹಾಕ್ಕೊಳ್ಳೋದು, ಆಮೇಲೆ ಬಾಡಿಗೆಲ್ಲ ಪೌಡ್ರ್ ಹಾಕ್ಕೊಂಡು ಬಟ್ಟೆ ಹಾಕ್ಕೊಳ್ಳೋದು, ಬಟ್ಟೆನೂ ಅವಳೇ ತೆಗೆದು ಹಾಕ್ಕೊತಾಳೆ. ಸರಿ ಇದು ಬಟ್ಟೆನೂ ಅವಳೇ ಹಾಕ್ಕೋತಾಳೆ, ಬಟ್ಟೆನೂ ಅವಳೇ ಇಕ್ಕೋತಾಳೆ. ಇವಾಗ ಹೋಗಿ ಅವ್ಳ ರೂಮಲ್ಲಿ ಇಟ್ಟಿರ್ತೀನಲ್ವ, ಅದೆಲ್ಲ ತಗೊಂಡೋಗಿ ಅವಳೇ ಇಕ್ಕೊಂಡು ಅವಳೇ ಹಾಕ್ಕೊಂಬರ್ತಾಳೆ ಅಲ್ವಾ. ಇವಾಗ ಅಷ್ಟು ದೊಡ್ಡವಳಾಗ್ಬಿಟ್ಟವಳೆ ನನ್ನ ಮಗಳು. 9 ಇಯರ್ ಅಲ್ವಾ, ಅದಕ್ಕೇನೆ ಎಲ್ಲ ಕೆಲಸ ಅವಳೇ ಮಾಡ್ತಾವಳೆ ಅಲ್ವಾ. ಬರೆಯೋದು ಓದೋದು ಮಾತ್ರ ಕೇಳಬೇಡಿ, ನಾನು ಅಲ್ಲಿ ಕೂತ್ಕೊಂಡಿರ್ಬೇಕು. ಇವಾಗ ನೋಡಿ ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ಬರಲಿ, ಅವರು ಬಂದ್ಮೇಲೆ ಗೊತ್ತಾಗುತ್ತೆ. ಇರು, ಅಲ್ಲಿ ಕ್ಲಿಕ್ ಆಗುತ್ತೆ, ಅದು ಸೆಟ್ಟಿಂಗ್ ಮಾಡಿದೆ. ಫೋಟೋ ತೆಗಿಯೋದು 10 ಸೆಕೆಂಡ್ ಅಂದರೆ ಫೋಟೋ ಕ್ಲಿಕ್ ಆಗುತ್ತೆ. ನೀನು ಎಲ್ಲಿ ಹಿಡಿದೀಯ 10 ಸೆಕೆಂಡು ಅಲ್ಲೇನೆ. ಅಲ್ಲಿ ಭೂತ ಥರ ಕಾಣ್ತಾ ಇದೆ ಅಲ್ವಾ. ಅಲ್ಲಿ ಭೂತ ಥರ ಕಾಣ್ತಾ ಇದೆ, ನೋಡಲಿ. ಅದರಲ್ಲಿ ಫೋನಲ್ಲೆಲ್ಲ ಅಲ್ವಾ ಫ್ರೆಂಡ್, ಫೋನಲ್ಲೆಲ್ಲ ಇದು ಭೂತ ಎಲ್ಲ ಕ್ಯಾಲ್ಕುಲೇಷನ್ ಆಗುತ್ತೆ.
ನೋಡಿ ಇವಾಗ ಭೂತ ಬಂದು ಪೋಸ್ ಕೊಡ್ತದೆ. ಹೆಂಗೆ ಕೊಡೋದು ಭೂತ? ಹಿಂಗೆ ಇಲ್ಲಿ ನಾವು ಭೂತ ಬಂಗ್ಲೆ ತಗೊಂಡಿಲ್ಲ. ನೋಡಲಿ ನೋಡಲಿ ಭೂತ ಬಂಗ್ಲೆ ನನ್ನ ಮಗಳ ಟ್ಯಾಬಲ್ಲಿ ಭೂತ ಎಲ್ಲ ಕ್ಲಿಯರಿಂಗ್ಸ್ ಕಾಣುತ್ತಪ್ಪ. ನೋಡಲಿ, ಅಯ್ಯೋ ನೋಡಿಲಿ, ನೋಡಲಿ ನೋಡಲಿ, ಅಲ್ಲಿ ಭೂತ ಬಂತು. ಸರಿ, ಅವಳು ಹಂಗೆ ಆಟ ಆಡ್ಕೊಂಡು ಇರ್ತಾಳೆ. ನಾನು ನನ್ನ ಹಸ್ಬೆಂಡ್ ಬಂದ ಮೇಲೆ ಅದು ಬಲ್ಬ್ ತೆಗ್ದು ಇದೆ ನನಗೆ ತೆಗಿಯಕ್ಕೆ ನನಗೆ ಹಾಕಕ್ಕೆ ಬರೋಲ್ಲ. ಇನ್ನೇನು ಬರ್ತಾರೆ, ಒಂದು 10 ಮಿನಿಟ್ಸ್ 20 ಮಿನಿಟ್ಸಲ್ಲಿ ಬರ್ತಾರೆ. ಅವ್ರು ಬಂದ ಮೇಲೆ ಅದು ಬಲ್ಪ್ ಎಲ್ಲ ತೆಗ್ದು, ಬೇಡ ಕಂಚಿನ್ನು, ಒಂದ್ಸಲಿ ಹೇಳಿದ್ಮೇಲೆ ಕೇಳ್ಬಿಡ್ಬೇಕು ಮಕ್ಕಳು. ನಾನು ಹೊಡೆದು ಬಿಡ್ತೀನಿ ನೋಡಿ. ಇವಾಗ ನಿನ್ ಕಾಣ್ತಾ ಇಲ್ಲ ಅಂದ್ರೆ ತೆಗಿಬೇಡ, ಹಂಗೆಲ್ಲ ತೆಗಿಬಾರ್ದು. ಅದು ಕ್ಯಾರೆಟ್ ಇಲ್ಲ, ಇದು ಕ್ಯಾಮ್ರಾ ಕ್ಲೀನ್ ಮಾಡ್ಬೇಕದು. ಆಮೇಲಿಂದ ಏನೇ ಹೇಳ್ತಾ ಇದೆ, ನನ್ನ ಹಸ್ಬೆಂಡ್ ಬಂದಮೇಲೆ ಅದಕ್ಕೆ ಬಲ್ಪ್ ಹಾಕ್ಬಿಟ್ಟು ಇವಾಗ ಕಬರ್ಡ್ ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ. ಅಡುಗೆ ಬೇರೆ ಮಾಡಬೇಕು ಇವತ್ತು, ಅಡುಗೆ ಬೇರೆ ಮಾಡೋದಿದೆ. ಅಡುಗೆ ಎಲ್ಲ ಮಾಡಿಬಿಟ್ಟು ನೋಡಿ, ಅಮ್ಮ ಮಗಳದ್ದು ಹಿಂಗೇನೆ ಬರೀ ಕಿತ್ತಾಟೋದೇನೆ. ಈ ಶನಿವಾರ ಬಂದುಬಿಟ್ರೆ ಹಿಂಗೇನೆ ಬರೀ ಸ್ನ್ಯಾಕ್ಸ್ ಮಾಡಿಕೊಡು, ಸ್ನ್ಯಾಕ್ಸ್ ತಿನ್ನಬೇಕು. ಆಮೇಲೆ ಇವಾಗ ಹೊಟ್ಟೆ ತುಂಬ್ತಲ್ವ, ಇವಾಗೇನು ಕೇಳೋದಿಲ್ಲ, ಇನ್ನೊಂದು ಸ್ನ್ಯಾಕ್ಸ್ ಏನು ತಿನ್ನೋದಿಲ್ಲ. ಇವಾಗ ಸ್ವೀಟ್ ಕಾರ್ನ್ ಇದೆ, ಅದು ಬಾಯ್ಲ್ ಮಾಡಿ ಕೊಡ್ತೀನಿ ತಿನ್ನೋಣ ಅಂದರೆ ಬೇಡ ಅಂತವಳೆ. ಅದಕ್ಕೆ ಇವಳೇನು ಸ್ನ್ಯಾಕ್ಸ್ ತಿಂದ್ಬಿಟ್ಲು. ನಾನು ತಿಂದೆ ಇವಾಗಲೇ ಮ್ಯಾಗಿ ತಿಂದ ಇಲ್ಲ. ನಾನು ತಿಂದೆ, ಡ್ಯಾಡಿ ತಿಂದಿಲ್ಲ. ನಾನು ಸಾಕು, ಸ್ನ್ಯಾಕ್ಸ್ ಅಷ್ಟೇ ತಿನ್ಬೇಕು. ಇನ್ನು ಹೊಟ್ಟೆ ತುಂಬ ತಿನ್ನೋಕ್ಕಾಗುತ್ತೋ ಸ್ನ್ಯಾಕ್ಸು. ಅವ್ರ ಡ್ಯಾಡಿ ಇನ್ನೂ ತಿಂದಿಲ್ಲ ಅಲ್ವಾ, ಅದಕ್ಕೆ ಏನಾದರೂ ತೊಗೊಂಬರಲ್ಲ ಅಂದ್ರೆ ಬೇಡ ಅಂತ ಹೇಳಿದೆ. ಅದಕ್ಕೆ ಸ್ವೀಟ್ ಕಾರ್ನ್ ಬಾಯ್ಲ್ ಇದ್ದರೆ ಸ್ವೀಟ್ ಕಾರ್ನು ಬಾಯ್ಲ್ ಮಾಡಿಕೊಂಡು ತಿಂತೀವಿ. ಅವಾಗ ಅದು ಕೊಡ್ತೀನಿ ಅಷ್ಟೇ. ನೋಡೋಣ, ನಮ್ಮ ಮನೆಯವ್ರು ಬಂದಮೇಲೆ ಏನೇನು ಮಾಡಬೇಕು, ಅಡುಗೆ ಮಾಡಬೇಕು, ಬಟ್ಟೆ ಫೋಲ್ಡ್ ಮಾಡಿಡಬೇಕು. ಇವತ್ತಿದ್ರೆ ಇವತ್ತು ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ಕೊತೀನಿ ಅಷ್ಟೇ. ಇಲ್ಲೇನಾದ್ರೇನು ಬಂದಮೇಲೆ ಮಾಡೋದು ಅಷ್ಟೇ. ಸರಿ ಫ್ರೆಂಡ್ಸ್, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಅವಳು ಹಂಗೇನೆ, ಅವಳು ತೋರಿಸ್ತಾನೆ ಇರ್ತಾಳೆ. ಅದು ಅಲ್ಲಿ ಭೂತ ಕಾಣ್ತೈತೆ ನೋಡು ಅದರಲ್ಲಿ. ಸರಿ ಸರಿ, ಅವಳಿಗೆ ಓದಿಸ್ತೀನಿ ಒಂದು ಸ್ವಲ್ಪ ಹೊತ್ತು. ಬುಕ್ ತಗೊಂಬ ಹೋಗು ಬೇಬಿ, ಹೋಗು ಮೈ ಡಿಯರ್ ಡಾಟರ್, ಹೋಗು ಮೈ ಡಿಯರ್ ಡಾಟರ್. ಎಷ್ಟೆಲ್ಲ ಓದೋದಮ್ಮ? ಓಪ್ಪ, ಎಷ್ಟು ಸಲ ಓದಿದೀಯ ನೀನಮ್ಮ? ಬೆಳಿಗ್ಗೆಯಿಂದ ಬರೀ ಓದ್ತಾನೆ ಇದೆಯೇನಮ್ಮ? ಸ್ಕೂಲಿಗೆ ಹೋಗಿದ್ನಲ್ಲ, ಬಂದ ಮೇಲೆ ಓದ್ತಾನೆ ಇದೆಯೇನಮ್ಮ? ಬರೀ ನೇತಾ ಇದ್ದೀನಿ. ನೀನು ಇದು ಮಾಡಿಲ್ವಾ, ಡ್ರಾ ಮಾಡ್ಕೊಂಡು ಕುತ್ಕೊಂಡಿಲ್ವಾ? ಕಲರ್ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಬರೀ ಆಫ್. ಇವಾಗ ಏನ್ ಮಾಡ್ಬೇಕು? ಇವಾಗ ನೀನೇನ್ ಮಾಡ್ಬೇಕು? ಹೋಗು, ನಾಳೆ ಓದಲ್ಲ, ಅದಕ್ಕೆ ಇವತ್ತು ಮಾಡ್ಬಿಡು. ಸರಿ, ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವಳು ಹಂಗೇನೆ ಮಾಡ್ತಾ ಇರ್ತಾಳೆ. ಒಂದು ಸ್ವಲ್ಪ ಓದ್ಕೊಂಡು ಕೂತ್ಕೋಬೇಕು ಅಷ್ಟೇನೆ. ಅದೇ ರೂಲ್ಸು. ಓದಬೇಕು ಅಂದ್ರೆ ಓದಬೇಕು, ಇಲ್ಲ ಅಂದ್ರೆ ಇಲ್ಲ. ಹಾಂ ಸರಿ, ಹೋಗು ಹೋಗು, ನಿನ್ನ ಇಷ್ಟ, ಏನಾದರೂ ಮಾಡ್ಕೋ. ಗೋ ಗೋ ಬೇಬಿ, ಗೋ ಬೇಬಿ, ಐ ಹೇಟ್ ಮೀ, ಗೋ. ಸರಿ, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ರಾತ್ರಿ 8 ಗಂಟೆ ಆಗಿದೆ. ಮಲಿಕೊಂಡಿದ್ದೆ ಹಂಗೇನೆ ದಿಮ್ಮ ಹಾಕ್ಕೊಂಡು. ಕೂದಲೆಲ್ಲ ಹೆಂಗಾಗಿದೆ ನೋಡಿ, ನೋಡಿಕೊಂಡೇ ಇಲ್ಲ, ಇವಾಗ ನೋಡಿಕೊಂಡೆ. ಸರಿ, ಪರವಾಗಿಲ್ಲ, ಬ್ಲಾಗು ಸ್ಟಾರ್ಟ್ ಮಾಡಿದ್ನಲ್ವಾ. ಹಾಗೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೇನು ಆಗಿದಪ್ಪ, ಹೆದರ್ಕೊಂಡ್ಬಿಟ್ಟೆ ನಾನು. ವಿಸೆಲಿಂಗ್ ಮೇಲೆ ಬಂದುಬಿಡ್ತೀನಿ. ಆಮೇಲೆ ಇನ್ನೇನು ಒಂದೇ ಒಂದು ವಿಸಲ್ಗೆ ಆಫ್ ಮಾಡಿಬಿಡ್ತೀನಿ. ಇನ್ನೇನು ಮಶ್ರೂಮ್ ಬಿರಿಯಾನಿನೂ ಆಗಿದೆ. ಇವತ್ತಿನ ಊಟ ಮಶ್ರೂಮ್ ಬಿರಿಯಾನಿ, ಹಾಗೆ ಮಾವಿನಕಾಯಿ ಇದೆ, ಕಟ್ ಮಾಡ್ಕೊತೀನಿ. ಮೊಸರು ಬಜ್ಜಿ ಬೇಕಾದರೆ ಮೊಸರು ಬಜ್ಜಿ ಮಾಡ್ಕೊತೀನಿ. ನನಗೇನು ಮೊಸರು ಬಜ್ಜಿ ಇಷ್ಟ ಆಗೋದಿಲ್ಲ, ಹಾಗೆ ಕಟ್ ಮಾಡಿಕೊಂಡು ತಿನ್ಕೋತೀನಿ. ಇವಾಗ ವಿಸೆಲಾಗಲಿ, ಆಮೇಲೆ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಮಶ್ರೂಮ್ ಬಿರಿಯಾನಿ ಈಸ್ ರೆಡಿ. ಒಂದು ಪ್ಯಾಕೆಟ್ ಮಶ್ರೂಮ್ ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ. ಇದು ಜಸ್ಟು
ಒಂದು ಟೈಮಾಗಿ ಮಾಡಿದ್ವಿ, ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇತ್ತು ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಾಗಿತ್ತು. ಇವಾಗ ಊಟ ಮಾಡಿಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಮಶ್ರೂಮ್ ಬಿರಿಯಾನಿ ಸೂಪರಾಗಿತ್ತು. ಊಟನೂ ಮಾಡಿಕೊಂಡೆ. ಹಾಗೆ ಸಿಂಪಲಾಗಿ ಸೌತೆಕಾಯನ್ನು ಕಟ್ ಮಾಡಿಕೊಂಡು ಮಾವಿನಕಾಯಿ ಇತ್ತು ಅದು ಹಾಕ್ಕೊಂಡು ಇವತ್ತಿನ ಊಟ ಸಿಂಪಲಾಗಿ ಮಶ್ರೂಮ್ ಬಿರಿಯಾನಿ, ಹಾಗೆ ಸ್ವಲ್ಪ ಸಲಾಡ್ ಮಾಡಿಕೊಂಡು ತಿಂದಿರೋದಾಯಿತು. ಇವಾಗ ಪಾತ್ರೆ ಇದೆ ಊಟ ಮಾಡಿರೋದು, ಅಷ್ಟು ಪಾತ್ರೆ ಎಲ್ಲ ತೊಳಿಬೇಕು. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಇವಾಗ ಟೈಮ್ ಅಂದ್ಬಿಟ್ಟು 9 ಗಂಟೆ ಅಷ್ಟೇ ಆಗಿದೆ. ಇನ್ನು ಟೈಮ್ ಇದೆ ಮಲಿಕೊಳ್ಳೋದು. ಒಂದು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಆಟಾಡಿಕೊಂಡು ಎಲ್ಲ ಮಾಡಿಕೊಂಡು ಮಲಿಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ಮಗಳಿಗೆ ನಾಳೆ ಭಾನುವಾರ ಆಗಿದ್ದರೆ ಅವಳು ಸ್ವಲ್ಪ ಹೊತ್ತು ಆಟ ಆಡ್ತಿರ್ತಾಳೆ. ಹಾಗೆ ಅವಳಿಗೂ ಸ್ವಲ್ಪ ಏನೇನಾದರೂ ಆಟ ಆಡಿಸ್ತಾ ಇರ್ತೀವಿ, ಹಾಗಾಗಿ ಲೇಟಾಗಿ ಮಲಿಕೋತೀವಿ. ಸರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್. ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.